ಇದ್ದಾಗೆಲ್ಲ ಒಂದೊಂದು ಸಲ ಅನಿಸುತ್ತೆ ಆ ಥರ ಮಾತಾಡಬೇಕು, ಯೂಟ್ಯೂಬಲ್ಲಿ ಈ ಥರ ಮಾತಾಡಬೇಕು ಅಂತ. ನಾವು ಯಾವಾಗ ಕ್ಯಾಮ್ರಾ ಮೌಂಟ್ ಮಾಡಿಕೊಂಡು ಹೊರಗಡೆ ಬಂದು ಬೈಕ್ ಮೇಲೆ ಕೂತ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತೀವಿ, ಅವಾಗ ಏನು ಮಾತಾಡಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಈ ವ್ಯೂ ಮಾತ್ರ ಎಲ್ಲೋ ಒಂದು ಕಡೆ ಈ ಮಲೆನಾಡು ಸೈಡ್ ಇರುತ್ತಲ್ಲ ಆ ಥರ ಕಾಣಿಸುತ್ತೆ. ಫುಲ್ ಹಸಿರಾಗಿರುತ್ತೆ ಈ ಬೇಸಿಗೆಲು. ನಾನು ಮುಂಚೆ ಮೊಬೈಲಲ್ಲಿ ಲಾಗ್ ಮಾಡ್ಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ದೀನಿ, ಏನು ಗುರು ಈ ರೋಡ್ ನೋಡೋಕ್ಕೆ ಸ್ವರ್ಗ ಥರ ಇದೆ ಅಂತ. ಬಟ್ ಅದನ್ನೇ ಮತ್ತೆ ಇವಾಗ ಮಾಡ್ತಾಯಿದ್ದೀನಿ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡ್ಮೇಲೆ. ಡಿಫ್ರೆನ್ಸ್ ನೀವೇ ಹೇಳ್ಬೇಕಷ್ಟೆ. ಇಲ್ಲಿ ಪೊಲೀಸ್ ಡಾಗ್ ಬ್ರೀಡಿಂಗ್ ಮತ್ತು ಟ್ರೈನಿಂಗ್ ಕೊಡ್ತಾರೆ. ನಮ್ಮನೆ ಹತ್ರನೂ ಹಿಡ್ಕೊಂಬರ್ತಾರೆ ನಾಯಿನೆಲ್ಲ, CRPF ನಾಯಿಗಳು. ವ್ಲಾಗ್ ಮಾಡಿ 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 ಅಷ್ಟೊಂದಿನ ಮಾತಾಡಿ ಬಾಯೆಲ್ಲ ಒಣಗೋಯ್ತು. ಇಮ್ಮಿಡಿಯೇಟಾಗಿ ಸ್ವಲ್ಪ ನೀರು ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತಾಯಿತ್ತು. ಸ್ವಲ್ಪ ದೂರ ಹೋದರೆ ರೋಡೇ ಎಂಡಾಗುತ್ತೆ. ಸೊ ಅಲ್ಲಿ ರೆಕಾರ್ಡ್ ಆಫ್ ಮಾಡಿ ಜಾಬಲ್ಲಿ ಇಟ್ಕೊಂಡು ಮನೆಗೆ ಹೋಗೋಣ. ಇಲ್ಲಿ TK ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆಯಂತ. ಅದನ್ನು ಒಂದಿನ ಬಂದು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ಇಂಟ್ರೆಸ್ಟ್ ಇದೆ. TK ಫಾಲ್ಸು ಅದೇನೋ ಯಾರನ್ನು ಮರ್ಡ್ರ್ ಮಾಡಿದ್ರು ಅಂತನೋ, ಇಲ್ಲ ಯಾರೋ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ರು ಅಂತನೋ, ಅದನ್ನು TK ಫಾಲ್ಸ್ ಎಂಟ್ರಿನೇ ಕ್ಲೋಸ್ ಮಾಡಿಬಿಟ್ಟವ್ರೆ. ಇಲ್ಲೇ ನಿಯರೆಸ್ಟ್ ನಮ್ಮನೆಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅಲ್ಲಿ ಬೋರ್ಡ್ ಕಾಣಿಸ್ತಾ ಇತ್ತಲ್ಲ, ಅದೇ TK ಫಾಲ್ಸು. ನೋಡೋಣ, ಒಂದಿನ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ. ಎಕ್ಸ್ಪ್ಲೋರ್ ಮಾಡಿದ್ರೆ ಅಟ್ಲೀಸ್ಟ್ ವ್ಯೂಸ್ ಏನಾದ್ರು ಬರ್ಬೋದು ಅಂತ ನೋಡ್ತೀನಿ. ಈ ರೋಡ್ಗಳಲ್ಲಿ ನಾವು ವಾಯ್ಸ್ ರೆಕಾರ್ಡ್ ಹೆಂಗೆ ಮಾಡೋದು ಯಪ್ಪ. ಈ ರೋಡ್ಗೆ ಹೀರೋ ಎಕ್ಸ್ಪಲ್ಸ್ ಸಗದಾಗಿರುತ್ತೆ ಓಡಿಸೋದು. ಹಿಮಾಲಯನ್ ಕೂಡ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಹಿಮಾಲಯನ್ ಓಡಿಸಿಲ್ಲ, ಎಕ್ಸ್ಪಲ್ಸ್ ಒಂದೇ ಒಂದು ಸಲ ಓಡಿಸಿದ್ದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿದ್ದಷ್ಟೆ. ಈ ಥರ ರೋಡ್ಗಳಿದ್ದಾಗ ಲಾಸ್ ಆಗೋದು ನಮಗೆ. ನಾವು ಗೌರ್ಮೆಂಟ್ಗೆ ಒಳ್ಳೆ ಟ್ಯಾಕ್ಸ್ ಕೊಡ್ತೀವಿ, ಒಳ್ಳೆ ರೋಡ್ಸ್ ಮಾಡಲಿ ಅಂತ. ಬಟ್ ಅವರು ಈ ಬೈಕ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಅವರಿಗೆ ಸ್ವಲ್ಪ ಪ್ರಮೋಟ್ ಮಾಡ್ತಾರೆ, ಒಳ್ಳೊಳ್ಳೆ ಆಫ್ ರೋಡಿಂಗ್ ಬೈಕ್ಸ್ನ ಬಿಡಿ ನೀವು ಅಂತ. ನಿಮಗೂ ಸೇಲ್ಸ್ ಜಾಸ್ತಿ ಆಗುತ್ತೆ, ನಮ್ಮಲ್ಲೂ ಅಪವಾದ ಕಮ್ಮಿ ಆಗುತ್ತೆ ಅಂತ. $5.55 ಆಗ್ತಾಯಿದೆ. ನಮ್ಮಮ್ಮ ಇನ್ನೂ ಫೋನ್ ಮಾಡಲೇ ಇಲ್ವಲ್ಲ. ಬಂದಿರ್ತಾರೋ ಬಂದಿರಲ್ವ ಗೊತ್ತಿಲ್ವಲ್ಲ. ಏನಾದರೂ ಮನೆಗೆ ಬಂದ್ಬಿಟ್ಟವ್ರ, ಮನೆಗೆ ಬಂದಿರೋ ಚಾನ್ಸ್ ಇಲ್ಲ. ನಮ್ಮೂರಿಂದ ಬರೋಕ್ಕೆ ಮಿನಿಮಮ್ ಅಂದರೂ ಒಂದು 5 ರಿಂದ 6 ಅವರೇ ಆಗೋಗ್ಬಿಡುತ್ತೆ ಬಸ್ಸಲ್ಲಿ. ಹಿಡಿದು ಎಲ್ಲ ಹತ್ಬೇಕು. ಮಾತಾಡಿ ಬಾಯೆಲ್ಲ ಒಣಗೋಯ್ತಲ್ಲಪ್ಪ. ಇಷ್ಟೆಲ್ಲ ಬಾಯಿ ಒಣಗಿಸ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ, ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಡಿಪ್ರಿಷಿಯೇಟ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡ್ತೀನಿ.